ಬಿಲಕೇರಿ ಬೇವೂರವರು ಸರ್ ಬಿಲಕೇರಿ ಅವರ ಶರಣರಿಗೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಿಸಿ ಮಾನವ ಜನ್ಮ ಬಲು ದೊಡ್ಡದು, ಇದನ್ನು ಹಾನಿ ಮಾಡಲು ಬೇಡ ಹುಚ್ಚಪ್ಪಗಳಿರ ಜಂತು ನರ ಜನ್ಮ ದುರ್ಲಭ. ಈ ಮಾನವ ಜನ್ಮಕ್ಕೆ ಬಂದಿಂದ ನಾವೇನು ಮಾಡಬೇಕಂದ್ರೆ ಎಲ್ಲ ಪ್ರಾಣಿ ಪಕ್ಷಿ ಎಲ್ಲವೂ ಕೂಡ ನಿದ್ದೆ ಆಹಾರ ಮೈಥುನ ಮಾಡ್ತವೆ. ಆದರೆ ಇದು ಮಾನವ ಜನ್ಮ ವಿಶೇಷವಾಗಿರ್ತಕ್ಕಂಥ ಮಾನವ ಜನ್ಮ. ಅದಕ್ಕೆ ಹೇಳ್ತಾರೆ ಕಡ್ಕೋಲ ಮಡಿವಾಳಪ್ಪ, ಎಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ರಪ್ಪ, ಇಂಥ ಮಾನವ ಜನ್ಮ ಸಿಕ್ಕಿದ್ದೇಂದ್ರಪ್ಪಯ್ಯ. ಮಾನವ ಮಾದೇವನಾಗಬೇಕು, ನರ ನಾರಾಯಣನಾಗಬೇಕು, ಭಕ್ತ ಭಗವಂತನಾಗಬೇಕಾದ್ರೆ ನಾವೇನು ಮಾಡಬೇಕಂದ್ರೆ ಇವತ್ತೇ ಈ SK ಖಾನಾಪುರ ವೇದಾಂತ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ಮಹಾತ್ಮರ ನಾಮಾಮೃತ ಕೇಳಬೇಕು. ಈ ನಾಮಾಮೃತದೊಳಗಂತ ಶಕ್ತಿ ಅದ. ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳ ತುಂಬಿದ ಬಳಿಕ ಕೇಳಲಿಲ್ಲ, ಮನವ ತುಂಬಿದ ಬಳಿಕ ನೆನೆಯಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ. ಕಣ್ಣು ಎದು ಕೊಟ್ಟಾನ್ರಿ ನೋಡಾಕ. ಏನು ನೋಡಬೇಕು? ಪುಣ್ಯಕ್ಷೇತ್ರ ನೋಡಬೇಕು, ತಂದೆ ತಾಯಿ ನೋಡಬೇಕು, ಭೂಮಿ ನೋಡಬೇಕು, ಸದ್ಗುರುವಿನ ಪಾದ ಸದ್ಗುರುವಿನ ದರ್ಶನ ಮಾಡಬೇಕು. ನೋಡಬಾರ್ದು, ನೋಡಿದ್ರಿ ಇದು ಕಣ್ಣಿನ ಧರ್ಮ ಹೊರಟು ಹೋಗ್ತದೆ. ನಮ್ಮ ಮಂದಿ ಬತ್ತು ನೋಡ್ರಿ. 8:45 ಆಯ್ತು. ಹೌದು, ನಿಜವಾಗಿ ನಿಯತ್ತಿರೋರು ಇವು ಸಜ್ಜಕ ಏನೋ ಮೊಣಕ ಈ ಕೇಳ್ಬೀಜ ದ್ರಾಕ್ಷಿ ತಿಂದವ್ರು ಸುಳ್ಳು ಹೇಳ್ತಾರೆ. ನಮ್ಮ ಮಂದಿ ಸುಳ್ಳು ಹೇಳಂಗ ಅಲ್ಲ. ಕುಡಿಯೋಕೆ ರೊಕ್ಕ ಇಸ್ಕೊಟ್ರೆ ಇದ್ದದ್ದು ಅಂತ ಹೇಳ್ತೀನಿ ಅಂತಾರೆ. ಎಷ್ಟು ಅಭಿಮಾನ ನೋಡ್ರಿ ಅದು. ಹೌದು, ದೇವರು ಕಣ್ಣು ಕೊಟ್ಟಾನ, ಕಣ್ಣಿನೊಳಗೆ ಪರಮಾತ್ಮನನ್ನು ತುಂಬಬೇಕು. ನೋಟ ದೃಷ್ಟಿ, ಆ ದೃಷ್ಟಿ ಒಳಗೆ ಸೃಷ್ಟಿ ಒಳಗೆ ಸಮ್ಮಿಷ್ಟಿ ಅದ. ಆ ದೃಷ್ಟಿ ಏಕಾಕಾರ ಆಗಬೇಕು. ಚಿತ್ತ ಸುಚಿತ ಕರಾವೆ. ಸಮರ್ಥ ರಾಮದಾಸ ಹೇಳ್ತಾರೆ, ಇಲ್ಲಿ ನಿಮ್ಮ ದೇಹದ, ಇಲ್ಲಿ ಮನಸ್ಸದ, ಚಿತ್ತ ಎಲ್ಲೈತೆ? ತಿಜುರಿ ಸರಿಯಾಗಿ ಕೈ ಹಾಕಿನೋ ಹಂಗೆ ಬಂದಿವಿ, ಮನೆ ಬಾಗಿಲ ಹಾಕಿನೋ ಇಲ್ಲೋ. ಸ್ವಂತ ಕೊಡ್ತೀರ ಮೈಕ್ ತಗೋಲಿ, ಜಬರ್ಸ್ರಿ ಅಲ್ಲಿ ಕೂತು. ಭಾಳ ಸೂಕ್ಷ್ಮ. 2026 ಇನ್ನೊಬ್ಬರ ಮಕ್ಕಳಿಗೆ ಬೈಯಂಗಿಲ್ಲ. ಬೈದು ನನ್ನ ಕೂಡ ಜಗಳಕ್ಕೆ ಬಂದು ನೀ ಕೀರ್ತನೆ ಯಾಕೆ ಬಂದ್ಯಾ, ನಮ್ಮ ಮಕ್ಳು ಬೈದು ಹೆಂಗೋ ಕೀರ್ತನೆಗಳಂತ. ಯಾಕಂದ್ರೆ ಕಾಲ ಸೂಕ್ಷ್ಮದ. ಈ ಕಣ್ಣು ಎದು ಕೊಟ್ಟಾನಂದ್ರೆ ಭಗವಂತನನ್ನು ನೋಡಲಿಕ್ಕೆ, ತಂದೆ ತಾಯಿಯನ್ನು ನೋಡಬೇಕು. ಪುಟ್ಟರಾಜಿಗೆ ಅವಾಗಲೇ 12 ವರ್ಷ ಎದ್ದು ಕೂಡ ಅವ್ರದ ದರ್ಶನ. ಅಜ್ಜವ್ರ ಪಾದದ ಕೆಳಗೆ ಮುಕ್ಕೋತಿದ್ದೆ, ಅಜ್ಜನಿಗೆ ರೊಟ್ಟಿ ಬಡಿತಿದ್ದೆ, ಅಜ್ಜವರಿಗೆ ಪತ್ರಿ ತೊಗೊಂಬರ್ತಿದ್ದೆ, ಅಜ್ಜನಿಗೆ ಕ್ಷೌರ ಮಾಡ್ತಿದ್ದೆ, ಅಜ್ಜವರಿಗೆ ಲಂಗೋಟಿ ತೊಳಿತಿದ್ದೆ. ಹಡ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ಮೋಕ್ಷಗಳ ದೊರಕುವುದುಂತೆ ಆತ್ಮ. ಇಲ್ಲಿ ಕೂತಾದರ ಮೇಲೆ ಎಲ್ಲ ಪೂಜ್ಯರು ಗುರುವಿನ ಸೇವಾ ಮಾಡ್ಯಾರ. ಗುರುವಿನ ಆಪ್ತ ಅಂಗ ಸ್ಥಾನ ಸದ್ಭಾವವು ಸೇವಾ ಮಾಡಿದಕ್ಕೆ ಅವನಿವತ್ತು ವ್ಯಾಸಪೀಠದ ಮೇಲೆ ಕೂತಾರ. ಆ ಚಾಕರಿ ಮಾಡಿದ್ರೆ ಭಾಕರಿ ಸಿಗ್ತದೆ. ಅದಕ್ಕೆ ಕಣ್ಣಿನೊಳಗೆ ಏನೋ ಅವನೇ ತುಂಬಬೇಕು. ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳ ತುಂಬಿದ ಬಳಿಕ ಕೇಳಲಿಲ್ಲ. ಏನು ಕೇಳಬೇಕು? ಸಂಗಪ್ಪನ ಮಗಳು ನಸಿನ ಮೂಲಕ ಅವ್ವ ಇದು ಅಲ್ಲ. ಕೀರುತಿ ತುಂಬಿ ಅವನ ನೆನಹಾದಾಗಲೇ ಉದಯ. 24 ತಾಸು ಅವನ ನಾಮಸ್ಮರಣೆ ಕೇಳಬೇಕು. ಸಮರ್ಥ ರಾಮದಾಸರ ದಾಸಬೋಧಿ ಒಳಗೆ ಒಂದು ಮಾತು ಹೇಳ್ತದ, ಜಾಲತಾ ಬೋಲ್ತಾ ಭೋಗ್ತಾ ದಂದ ಕಲಿತಾ. ಇದು ಮರಾಠಿ. ಹೋಗುವಾಗ ಬರುವಾಗ ಜಾಲ್ತಾ ಭೋಗ್ತಾ, ನಿನ್ನ ಸಂಸಾರ ಮಾಡುವಾಗ ನಾಮಸ್ಮರಣೆ ಮಾಡಿ ಸಂಸಾರ ಮಾಡು.
ಅದು ಜೇಕರ್ತ ಮುಟ್ಟು ನಿತ್ಯ ಅಂದ್ರೆ ಸಾಕ್ಷಾತ್ ಶ್ರದ್ಧಾನಂದ ಅಪ್ಪನ ಹುಟ್ಟಬೇಕು. ಯಾಕಂದ್ರೆ ಆ ನಾಮಸ್ಮರಣೆ ಬೇಕು. ಆ ನಾಮಸ್ಮರಣೆ ಅಂತ ಶಕ್ತಿ ಅದ. ಆ ನಾಮಸ್ಮರಣೆ ಮಾಡಬೇಕಾದ್ರೆ 24 ತಾಸು ಕಿವಿ ಕೇಳಬೇಕು. 24/7 ಅಂತ 24 ತಾಸು ನೋಡ್ಬೇಕ. ಹಾಗಲತ್ತ ನೀವೇನು ವಿಚಾರ ಮಾಡ್ತೀರಿ ಮಲ್ಕೊಂಡಾಗ ಅದನ್ನು ಮಾಡ್ತೀರಿ. ನೀವು ಹಗಲತ್ತೇನು ಮಾಡಿರ್ತೀರಿ, ದೋಸ್ತರ ಜೊತೆ ಹೋಗಿರ್ತೀರಿ ಬಾರಿಗೆ, ಯಾವುದು ಒರಿಜಿನಲ್ ಚಾಯ್ಸ್ ತಗೋತೀರಿ, ಬಿಟ್ಟು ಸಾಕು 90 ನಿಂತಿಗ ಸಾಕು ಅಂತ ಎಂತಿನ ಒತ್ತಿ ಬಿಡ್ತಾರೆ. ನೀವು ಯಾಕೆ ಈ ಮಾತು ಹೇಳ್ತೀನಿ ನೀವೇನು ಸಂಸ್ಕಾರ ಕೊಡ್ತೀರಿ ಕಣ್ಣಿಗೆ, ಕಿವಿಗೆ, ನಾಲಿಗಿರೋದು ಎದಕ್ಕಂದ್ರೆ ನಾಮಾಮೃತ ಅವನ ಧ್ಯಾನ ಮಾಡಲಿಕ್ಕೆ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿ ಬಿಡು. ನಾಲಿಗೆ ವಿಚಾರವಿಲ್ಲದೆ ಪರಲ ನಿಂದಿಸದಿರು, ಒಳಗೆ ಚಾಚಿಕೊಂಡಿರುವಂಥ ನಾಯಲಿಗೆ. ಈ ನಾಲಿಗೆ ಬಗ್ಗೆ ಹೇಳ್ಯಾರ ಶರಣರು, ಸಂತರು, ದಾಸವರಣ್ಯರು. ನಮ್ಮ ದೇಶದೊಳಗೆ ಏನೈತೆ ಅಂದರೆ ಜ್ಞಾನದ ಬುದ್ಧಿ ಐತೆ. ದುಡ್ಡು ಯಾರಾದರೂ ಕಸ್ಕೋಬೋದು. ನೋಡೋಣ ಇಲ್ಲಿಷ್ಟು ಕೀರ್ತನ ಮೈ ಕಚ್ಚಿ ಕೀರ್ತನ ಹೇಳಕತ್ತೀರಿ, ಅದು ಬೇಕು ಸೀರೆ ಹಂಗೈತಿ, ಮಣ್ಣು ಕೊಡ್ಸಿ. ಎಮ್ಮೆಗೊಂದು ಚಿಂತೆ, ಸಮಗಾಡನಿಗೊಂದು ಚಿಂತೆ, ಕದಿಮಿಗೊಂದು ಚಿಂತೆ, ಧರಿಮಿಗೊಂದು ಚಿಂತೆ, ನಿನಗೆ ನಿನ್ನ ಕಾಮ ದಾಹ ಚಿಂತೆ, ಎನಗೆ ಎನ್ನ ಮಲ್ಲಿಕಾರ್ಜುನನ ಬೆರೆವ ಚಿಂತೆ. ಒಬ್ಬೊಬ್ಬರಿಗೆ ಒಂದು ಚಿಂತೆ. ಕೆಲವೊಬ್ಬರು ಕಾರ್ಯಕ್ರಮ, ಲಗ್ನ, ಮುಹೂರ್ತ, ಮಠಮಾನ್ಯಗಳು ಪುರಾಣ ಕೀರ್ತಿದ್ದಾಗ ಏನು ಮಾಡ್ತಾರೆ, ಹಳೆಯ ಚಪ್ಪಲಿ ಹಾಕ್ಕೊಂಬಂದು ಹಗೂರ್ಕ ಬಿಟ್ಟು ಹೋಗೋ ಮುಂದೆ ಚಲೋ ಚಪ್ಪಲಿ ಹಾಕ್ಕೊಂಡು ಮುಗಿತೆ 6 ತಿಂಗಳು ಚಿಂತೆ ಹೊಸ ಚಪ್ಪಲಿ. ಇದಕ್ಕೆ ಬಂದಿದ್ದೇನೆ ಚಪ್ಪಲಿ ಯಾವ ತುಡುಗು ಮಾಡ್ತಾ ಮುಂದೆ ಜನ್ಮದ ಚಪ್ಪಲಿಯಾಗಿ ಹುಡ್ತೀರಿ, ಸಿದ್ಧಾನಂದಪ್ಪನ ಸಾಕ್ಷಿಯಾಗಿರ್ತೀವಿ. ಒರಿಜಿನಲ್ ಏನು ಹಾಕ್ತೀವಿ ಜೆರಾಕ್ಸ್ ಬಂದೋಗ್ಬಿಡ್ತೈತಿ. ಈಗ ಲೇಟ್ ಇಲ್ಲ. ಈಗ ನೋಡಿ ಒರಿಜಿನಲ್ ಏನೋ ತೊಗೊಂಡವ್ರು, ಈಗ ಮಿಷನ್ ಜೆರಾಕ್ಸ್ ಬಂದೋಗ್ಬಿಡ್ತು. ಅವಾಗಿತ್ತು ಹಿಂದೆ ಮಾಡಿದ ಪುಣ್ಯವನ್ನು ಮುಂದೂಡಬೇಕು ಆತ್ಮ. ಈಗ ಹಂಗಿಲ್ಲ. ಈಗ ಬೇಗ ಬೇಗ ಬಹುಮಾನ. ಹಂಚಿನ ಮೇಲೆ ರೊಟ್ಟಿ ಬಳಿ ಹಾಕಿದಂಗೆ ಈಗೇನು ಮಾಡಿ ಮುಪ್ಪಿಗೆ SB ಅಕೌಂಟ್ನಾಗ ಬಡ್ಡಿ ಹಾಕಿ ಕೊಟ್ಬಿಡ್ತಾವೆ. ಲೇಟ ಮಾಡಂಗೆ ರೊಟ್ಟಿ ತಿಂದು ಹಾಕಿದಂಗೆ. ಹೌದಾ? ನಮಗೆ ಇವ್ರು ಬೇಕು ಮೊದಲು. ನಿಜವಾಗ ಇವತ್ತು ನಮ್ಮ ನಾಡಿನೊಳಗೆ ಎಲ್ಲರೂ ಸುಖವಾಗಿರ್ಬೇಕು. ಅವರು ಡೈಲಿ ಪಿಗ್ಮಿ ತುಂಬ್ತಾರೆ, ಒಂದು ತಪ್ಪಿಸೋದಿಲ್ಲ. ನಾವು ರೊಟ್ಟಿ, ಹಾಲು, ಮೊಸರು ತಿಂದ್ರೆ ಪಿಗ್ಮಿ ಕಟ್ತೀವಿ. ಅರ್ಬನ್ ಬ್ಯಾಂಕು, ಸ್ಟೇಟ್ ಬ್ಯಾಂಕು, ಫೈನಾನ್ಸಿಗೆ ನಮ್ಮ ಒಂದು 2 ದಿವಸ ತಪ್ತವೆ. ಯಾಕಂದ್ರೆ ಕಾಲ್ಮಾನ ಸರಿಯಾಗಿ ಮನೆ ಇಲ್ಲ ರೊಕ್ಕ. ಅವ್ರು ಮಾತ್ರ ನೋಡ್ಬೇಕಾದ್ರೆ ಎಲ್ಲರ ವ್ಯವಸ್ಥೆ ಮಾಡ್ತಾರೆ. ಮೊನ್ನೆ ಒಬ್ಬ ಬಸ್ ಸ್ಟ್ಯಾಂಡ್ನಾಗ ಅದನ್ನ ಕಾಲು ಬಿಡ್ತೀನಿ, 2 ರೂಪಾಯಿ ಕೊಡ್ಬೇಕಂತಾನೆ. ಅದಕ್ಕೆ ಹಂಗಾಯ್ತು. ಯಾಕೆ ಈ ಮಾತು ಹೇಳ್ತೀನಂದರೆ, ಈ ಮಾನವ ಜನ್ಮ ಸಿಗುವುದೇ ದುರ್ಲಭ. ನಾವು ಏನೇನಾಗಿ ಹುಡ್ತೀವೋ ನಮಗೆ ಗೊತ್ತಿಲ್ಲ. ಯಾವುದೋ ನಿಷ್ಕಾಮ ಪುಣ್ಯದ ಫಲದಿಂದ, ಗುರುವಿನ ಅಂತಃಕರಣ ಆಶೀರ್ವಾದದಿಂದ, ತಂದೆ ತಾಯಿ ಪುಣ್ಯದಿಂದ ಈ ಮಾನವ ಜನ್ಮಕ್ಕೆ ಬಂದ ಮೇಲೆ ಪುಣ್ಯ ಮನೆ ಮಾಡು, ಹದ ನಡಿಬಿಡಿ, ಶಾಂತರೊಡನಾಡು, ಕರುಣೆ ಇರಲಿ ಜೀವರುಳು, ನೀತಿ ವಿಧಾನಾಗು. ಇದನ್ನು ಯಾಕೆ ವೇದಾಂತ ಕಾರ್ಯಕ್ರಮ ಅಂದರೆ, ನಮ್ಮ ದೇಶದಾಗ ಭಾರತ ದೇಶ ಅಂದ್ರೆ ಜ್ಞಾನದ ಸಂಪತ್ತು. ಈ ಭಾರತ ದೇಶದ ಮಣ್ಣಿನೊಳಗಿದ್ದಷ್ಟು ಯಾವ ದೇಶದೊಳಗಿಲ್ಲ. ಅಮೇರಿಕಾ, ಫ್ರಾನ್ಸ್, ಇಟ್ಲಿ ಅಲ್ಲಿ ಕೋಟಿಗಟ್ಟಲೆ ಅದ. ಅಲ್ಲಿ ಭಗವಂತ ನಾಮಸ್ಮರಣೆ ಇಲ್ಲ. ಅಲ್ಲಿ ದೊಡ್ಡವರು ಏನದ ಒಂದು ದೊಡ್ಡವರು ಡ್ರಿಂಕ್ಸ್ ಮಾಡೋ ಹೋಟೆಲ್ಗಳದಾವ. ಅಲ್ಲಿ ಏನು ಹಾಕ್ತಾರೆ ಗೊತ್ತದನ್ನು, ಹರಿನಾರಾಯಣ ಗುರುನಾರಾಯಣ ಅನ್ನೋದ್ರಲ್ಲಿ ಐ ವಾಂಟ್ ಬ್ಲ್ಯಾಕ್ ಬಾಯ್